ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ರೀಸೆಂಟಾಗಿ ಒಂದು ನಾವು ಗ್ರ್ಯಾಂಡ್ ಮ್ಯಾರೇಜ್ಗೆ ವಿಸಿಟ್ ಮಾಡಿದ್ವಿ. ಆ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅದೇ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಸ್, ಅವತ್ತು ನಾವು ಗ್ರ್ಯಾಂಡ್ 1 ವೀಕ್ ಬ್ಯಾಕು. ಸೊ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಮದುವೆ ಇದು. ಸೊ ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮಗಳದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಇಲ್ಲಿ ನೋಡಿ, ಎಂಟ್ರೆನ್ಸಲ್ಲೇ ಇದು ಆದಿಯೋಗಿ ಇಶಾ ಫೌಂಡೇಶನಲ್ಲಿದೆ ಅಲ್ವಾ. ಸೊ ಆದಿಯೋಗಿ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ಅಟ್ರ್ಯಾಕ್ಷನ್ಗೆ. ಇಲ್ಲಿ ನೋಡಿ 5 ಗಣೇಶಗಳನ್ನು ಇಟ್ಬಿಟ್ಟು ಒಂದೊಂದು ಗಣೇಶ ಒಂದೊಂದು ಆ್ಯಕ್ಟಿವಿಟಿ ಮಾಡ್ತಾ ಇರೋದನ್ನು ತೋರಿಸಿದ್ದಾರೆ. ಇದಂತೂ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಮದುವೆಗೆ ಬಂದವರು ಎಲ್ಲರೂ ಅಷ್ಟೇ ಇಲ್ಲಿ ವೀಡಿಯೋಸ್ ಮಾಡ್ಕೊಂಡಿರೋ ಯಾರು ಕೂಡ ಹೋಗಿಲ್ಲ. ಅಷ್ಟೊಂದು ಚೆನ್ನಾಗಿ ಇಷ್ಟ ಆಯಿತು ಎಲ್ಲರಿಗೂ. ಫುಲ್ ಅಟ್ರ್ಯಾಕ್ಷನ್, ಮೈನ್ ಅಟ್ರ್ಯಾಕ್ಷನ್ನೇ ಇದು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಸೊ ನಾವು ಅಷ್ಟೇ ತುಂಬಾ ವೀಡಿಯೋಸು, ಫೋಟೋಸು ಎಲ್ಲನೂ ಕೂಡ ತಗೊಂಡ್ವಿ. ಇನ್ನು ಮದುವೆಗಳಲ್ಲಿ ಇವಾಗೆಲ್ಲ ಟ್ರೆಂಡ್ ನಿಮ್ಗೆ ಗೊತ್ತಿದ್ದಂಗೆ, ಮದುವೆ ಹುಡುಗ ಹುಡುಗಿ ಒಂದು ಸ್ಟೇಜ್ ಮೇಲೆ ಫೋಟೋಸ್ನ ತೆಗೆಸ್ಕೊತಾ ಇದ್ದರೆ, ಇನ್ನು ಬಂದಿರೋರೆಲ್ಲರಿಗೂ ಫೋಟೋಸ್ ತೊಗೊಳಕ್ಕೆ ಅಂತ ಈ ಥರ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾವು ಅಷ್ಟೇ ತುಂಬಾ ಫೋಟೋಸ್ ತೊಗೊಂಡ್ವಿ, ತುಂಬ ವೀಡಿಯೋಸ್ ತೊಗೊಂಡ್ವಿ, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು 7:30, 8 o'clock ಹೋಗಿದ್ದು. 1 o'clock ಆಯಿತು ಬರೋ ಅಷ್ಟರಲ್ಲೇ. ವಾಪಸ್ ಬಂದುಬಿಟ್ವಿ ಅಷ್ಟರಲ್ಲಿ. ಇಲ್ಲಿ ನೋಡಿ, ನನ್ನ ಮಗಳು ಅಂದರೆ ನಮ್ಮ ಬ್ರದರ್ ಇನ್ ಲಾ ಮಗಳು, ಇವಳು ಅಷ್ಟೇ, ಇವಳ ಜೊತೆನೂ ಅಷ್ಟೇ ಕೆಲವೊಂದು ಇದು ಶಾರ್ಟ್ ಕೂಡ ಹಾಕಿದ್ದೆ. ತುಂಬ ವ್ಯೂಸ್ ಬಂದಿದೆ, ತುಂಬ ಕಮೆಂಟ್ಸು ಕೂಡ ಬಂದಿದೆ. ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ಅಂತ. ನನಗೂ ಅಷ್ಟೇ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಆದರೆ ಈ ವಿಡಿಯೋನ ಶಾರ್ಟ್ಗೆ ಹಾಕಿದ್ದೆ ಅಲ್ವಾ, ಸೊ ಎಷ್ಟು ಸಲ ನೋಡಿದ್ದೀನೋ ಅಂತ ಅಂದರು. ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದ್ರು. ಹಾಗೆಯೇ ಮತ್ತು ನಾವು ಕೂಡ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಸೊ ಇವಾಗ ಹೇಳಬೇಕಾ, ಸೊ ಡೆಕೋರೇಟಿವ್ ಎಲ್ಲ ಚೆನ್ನಾಗಿ ಮಾಡಿದರೆ ಎಲ್ಲರಿಗೂ ಅನಿಸುತ್ತೆ ರೀಲ್ಸ್ ಮಾಡಬೇಕು, ಸೊ ವೀಡಿಯೋಸ್ ತೊಗೊಬೇಕು, ಫೋಟೋಸ್ ತೊಗೊಬೇಕು ಅಂತ. ಯಾರಿಗೂ ಅನಿಸಲ್ಲ ಹೇಳಿ, ಎಲ್ಲರಿಗೂ ಅನಿಸುತ್ತೆ. ಸೊ ನಾವು ಕೂಡ ಹಾಗೆ ವೀಡಿಯೋಸು, ಫೋಟೋಸು ಎಲ್ಲನೂ ತೊಗೊಂಡ್ವಿ. ಮತ್ತು ನನ್ನ ಮಗ ಅನ್ವಿಕ್ ಇರಲಿಲ್ಲ. ಸೊ ಅನ್ವಿಕ್ನ ನನ್ನ ತಂಗಿ ಮನೇಲಿ ಬಿಟ್ಟಿದ್ದೆ ಅಲ್ವಾ. ಸೊ ಹಾಗೆ ಋತ್ವಿಕ್ ಇದ್ದ. ಋತ್ವಿಕ್ ಜೊತೆನೂ ಒಂದಷ್ಟು ವೀಡಿಯೋಸ್ನ ತೊಗೊಂಡ್ವಿ, ಫೋಟೋಸ್ನ ತೊಗೊಂಡ್ವಿ. ಋತ್ವಿಕ್ ಅವನಿಗೂ ಅಷ್ಟೇ ತುಂಬಾ ಇಂಟ್ರೆಸ್ಟು. ನಾರ್ಮಲ್ ಟೈಮಲ್ಲಿ ಏನಾದರೂ ಫೋಟೋಸ್ ತೆಗಿತೀನಿ ಬಾರೋ ಅಂದರೆ ನಂಗೆ ಬೇಡ ಅಂತಾನೆ ಅವನು. ಈ ಥರ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ, ಡಿಫ್ರೆಂಟ್ ಪ್ಲೇಸಸ್ ಏನಾದರೂ ಇದ್ದರೆ ಅವನು ಅಷ್ಟೇ ನನಗೆ ವೀಡಿಯೋ ಮಾಡು, ನನಗೆ ಆ ಥರ ಮಾಡು, ಈ ಥರ ಮಾಡು ಅಂತ ಅವನೇ ಕೇಳ್ತಾ ಇರ್ತಾನೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಇಲ್ಲಿ ನೋಡಿ ನಾನು ಮತ್ತು ನಮ್ಮ ಸಿಸ್ಟರು, ನನ್ನ ಮಗಳು, ನನ್ನ ಮಗನು ಎಲ್ಲರೂ 4 ಮೆಂಬರ್ಸು ಒಂದು ವೀಡಿಯೋನ ಮಾಡಿಸ್ಕೊಂಡ್ವಿ. ಮತ್ತು ಫೋಟೋಸು ಕೂಡ
ತುಂಬಾ ಫೋಟೋಸು ಕೂಡ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲೊಬ್ಬರು ಬಂದರು, ಅವರು ಅಲ್ಲಿ ಫೋನ್ ಇಟ್ಬಿಟ್ಟು ಹಾಫ್ ಆನ್ ಅವರ್ ಆಗಿತ್ತಂತೆ. ಸೊ ಹೇಳಿದ್ರು, ಹಾಫ್ ಆನ್ ಅವರ್ ಆಗಿತ್ತು ನಾನು ಫೋನ್ ಇಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಇಲ್ಲೇ ಮರ್ತೋಗ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೀನಿ ಅಂದರು. ಸೊ ಯಾರು ಎತ್ಕೊತಾರೆ ಹೇಳಿ, ಇವಾಗ ಫೋನು ಯಾರೂ ಮುಟ್ಟಲ್ಲ. ಸೊ ಅಲ್ಲೇ ಇತ್ತು, ಬಂದು ಅವ್ರು ಎತ್ಕೊಂಡು ಹೋದರು. ಇಲ್ಲಿ ನೋಡಿ ಋತ್ವಿಕು, ನಾನು ಸಿಂಗಲಾಗಿ ವೀಡಿಯೋ ಮಾಡು ಮಮ್ಮಿ, ನಾನು ಸಿಂಗಲಾಗಿ ಫೋಟೋಸ್ ತೆಗಿ ಮಮ್ಮಿ ಅಂತ ಅವ್ನು ಇಂಟ್ರೆಸ್ಟ್ ನೋಡಿ ಅವನಿಗೆ ಹಾಕಿದ್ರು. ಮತ್ತು ಇವನು ನಂದು ನನ್ನ ತಂಗಿದು ಒಂದು ವೀಡಿಯೋ ಮಾಡು ಅಂತ ನಾವು ಹೊರಟೋಗಿದ್ವಿ, ಡೌನ್ಗೆ ಕುತ್ಕೊಂಡಿದ್ವಿ. ಅಲ್ಲಿ ನಾವು ಮಾಡಿರೋಂಥ ವೀಡಿಯೋಸ್ ನಾವು ನೋಡ್ತಾ ಇದ್ರೆ ಅವನು ನಿಮ್ಮದು ಮಾತ್ರ ಮಾಡಿದ್ದೀರಾ, ನನ್ನ ಮಾತ್ರ ಮಾಡಿಲ್ಲ ಅಂತ ಆಟ ಮಾಡ್ದ. ಮತ್ತೆ ಕರ್ಕೊಂಬಂದು ಅವನದು ಮತ್ತು ಅವನ ತಂಗಿದು ಇಬ್ಬರದೂ ಕೂಡ ಅವ್ರ ಮೇಲೆ ಬರೋವಾಗ ಒಂದು ವೀಡಿಯೋನ ಮಾಡಿದೆ. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ಕೆಲವೊಂದು ಫೋಟೋಸ್ನ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ಎಸ್ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.